ಮೂರನೇ ಒಂದು ಏನು ಅಂಥದ ಕೆಲಸಗಳಿದ್ದಾವೆ, ಅವು ಮುಗಿತಾ ಇಲ್ಲ, ಇನ್ನೂ ಭೂಮಿ ಸ್ವಾಧೀನ ಮಾಡ್ತಾ ಇಲ್ಲ. ಮಾಡೋನು ಅಂತ ಹೇಳ್ತಾರೆ ಸಿದ್ದರಾಮಯ್ಯನವರು. ಯಾವಾಗ ಮಾಡೋರು ಫ್ಯಾನ್ ಈ ಎಲ್ಲ ನೆಲೆ ಉತ್ತರ ಕನ್ನಡ ಚರ್ಚೆಯನ್ನು ಮಾಡ್ತಾ ಇದ್ದಾರಲ್ಲ, ಅಲ್ಲಿ ನೋವುಗಳನ್ನ ನಾವು ತಿಳ್ಕೊಳ್ತಿದ್ದಾರಲ್ಲ ಅನ್ನೋದು ಸಮಾಧಾನ ಅಷ್ಟ. ಅದ್ರ ಪರಿಹಾರ ಯಾವಾಗ ಅನ್ನೋದು ಇನ್ನೂ ಆದರೂ ಯಾರಿಗೂ ಇದು ಏನು ಬಿಸಿಲು ಕುದುರಿದ್ದಂಗೆ ಅಂತ ಮುಂದೆ ಕಾಣ್ತದೆ. ಛಲ ನೀರಿದ ಕಾಂತಿಯಲ್ಲಿ ಹೋದಾಗ ನಿರಾಶೆ ಆಗುವಂಥ ಪ್ರಸಂಗ ಬಂದದ ಎಲ್ಲ ಸರ್ಕಾರಗಳಿಂದ. ದೇವೇಗೌಡರು ನಾವು ಅಷ್ಟು ಮಾಡಿದ್ವಿ, ನೀರಾವರಿಗೆ ಇಷ್ಟು ಮಾಡಿದ್ವಿ, ನಮ್ಮದು ಅವ್ರು ಹೇಳ್ಕೊಳ್ಳೋದು ತಮ್ಮ ತಾವು ಮಾತಾಡ್ಕೊಳ್ತಾರೆ. ಕಾವೇರಿ ಸುತ್ತಮುತ್ತ ಮಾಡಿರ್ಬೋದು ಅವರು, ಆದರೆ ಕೃಷ್ಣೆ ಒಂದು ಸ್ವಲ್ಪ ಏನೋ ಮಾಡಿದರು. ಆದರೆ ಕೃಷ್ಣೆ ಇವತ್ತು ಉತ್ತರ ಕನ್ನಡದ ಜೀವ ಜಲ ಅದು. ಇಷ್ಟರೊಳಗೆ ಇಡೀ ಉತ್ತರ ಕರ್ನಾಟಕ ಎದ್ದು ನಿಲ್ಲಿಸೋ ಶಕ್ತಿ ಏನಾದರೂ ಇದ್ರೆ ಆ ನದಿಗೆ. ಭೂಮಿಯೂ ಅದ್ಭುತವಾಗ್ಯದ ಉತ್ತರ ಕರ್ನಾಟಕದ ಭೂಮಿ. ಆ ಭೂಮಿಗೆ ತಕ್ಕಂಗೆ ನೀರಿಲ್ಲದಕ್ಕಾಗಿ ಒದ್ದಾಟ ಆಗ್ಯದ. ಅದೆಲ್ಲನೂ ಚರ್ಚೆಗಳಾಗಬೇಕಾದಂಥದ್ದು. ಅದರಲ್ಲೂ ಮತ್ತು ಇತ್ತೀಚೆಗೆ ನಗರೀಕರಣ ಮತ್ತೇನು ಬೆಳೀತಾ ಇದ್ದಾವೆ, ಅದರಲ್ಲೂ ಸಹಿತ ಇವತ್ತು ನಮ್ಮ ನದಿಗಳು ಸಹಿತ ಪೊಲ್ಯೂಟೆಡ್ ಆಗ್ಲಿಕ್ಕತ್ತಾರ, ಅಂದರೆ ಹೊಲಸಾಗ್ತಾ ಇದ್ದಾವೆ ಅಂತ. ಆ ದಿಶೆಯಲ್ಲೂ ನಮ್ಮ ಅಲ್ಲಂಪ್ರಭು ಪಾಟೀಲ್ ಕಾಂಗ್ರೆಸ್ ಶಾಸಕರು ಒಂದು ಮಾತನ್ನು ಹೇಳಿದರು ನಿನ್ನೆ. ಏನಪ್ಪ ಅಂದ್ರೆ ಭೀಮಾ ನದಿ ನೀರನ್ನು ಮಹಾರಾಷ್ಟ್ರವು ಶೀನಾ ನದಿಗೆ ತಿರುಗಿಸಿಕೊಂಡು ಬಳಕೆ ಮಾಡುತ್ತದೆ. ಭೀಮಾ ನದಿ ದೊಡ್ಡ ನದಿ ಅನ್ನೋಕ್ಕಿಂತ ಒಂದು ಉಪನದಿ ಇದ್ದರೂ ಸಾಕಷ್ಟು ಉತ್ತರ ಕರ್ನಾಟಕದಲ್ಲೇ ಹೆಲ್ಪ್ ಆಗುವಂಥದ್ದು, ಸಹಾಯ ಮಾಡುವಂಥ ನದಿ ಅದು ಇವತ್ತು ಏನಾಗಿಬಿಟ್ಟದಪ್ಪ ಅಂದ್ರೆ ಅದನ್ನು ಸಹಿತ ನಮಗೆ ನೀರು ಬಿಡೋದಿಲ್ಲ ಮಹಾರಾಷ್ಟ್ರಿಗರು ಅಂತ ನಾವು ಅಂತೀವಿ ಇವತ್ತು. ಹೌದು, ಕೊಯ್ನಾ ಒಂದು ಸಂದರ್ಭದಲ್ಲೇ ಕೊಯ್ನಾ ಡ್ಯಾಮ್ ಕಟ್ಟೋ ಮುಂದೆ ನಮ್ಮ ನಿಜಲಿಂಗಪ್ಪನವ್ರು ದೊಡ್ಡ ಅನ್ಯಾಯ ಮಾಡಿ ಹೋಗ್ಬಿಟ್ರು ಆ ಸಂದರ್ಭದಲ್ಲಿ. ಯಾಕಪ್ಪ ಅಂದ್ರೆ ಅದಕ್ಕೆ ಏನೋ ಅನುಕೂಲ ಮಾಡಿ ಸಹಾಯ ಮಾಡಿದೆ ಅಂತ ದುಡ್ಡು ಪಾಲುದಾರರಾಗಿದ್ದರೆ ಇವತ್ತು ನಮಗೆ ಈ ಪರಿಸ್ಥಿತಿ ಬರ್ತಿರಲಿಲ್ಲೇನೋ. ನಿಜಲಿಂಗಪ್ಪನವ್ರು ಕೇವಲ ಅವ್ರು ಕಂಡಿದ್ದು ಬೆಂಗಳೂರು, ತುಮಕೂರು, ದಾವಣಗೆರೆ ಇವು ಕಂಡು ವಿನ ಉತ್ತರ ಕನ್ನಡದ ಭಾಗ ಕಾಣಲೇ ಇಲ್ಲ ಅನ್ನೋದು ಅತ್ಯಂತ ನೋವಿನಿಂದ ಹೇಳಬೇಕಾಗಿದೆ. ಆ ನೀರು ಇಲ್ಲದಕ್ಕಾಗಿ ಅವ್ರು ತಮ್ಮ ಶೀನಾ ನದಿಗೆ ತಿರ್ಕೊಂಡು ಹೋದರು. ಹೀಗಾಗಿ ಭೀಮಾ ನದಿ ಸಹಿತ ಭಾಳಷ್ಟು ಕಲುಷಿತ ಆಗ್ಯದ, ಹೊಲಸಾಗ್ಯದ. ಯಾಕಂದ್ರೆ ಊರು ಬೆಳೆದಂಗೆ ಊರಿನ ಹೊಲಸನ್ನು ನಾವು ನದಿಗೆ ಬಿಡೋ ಪದ್ಧತಿಯನ್ನು ಕಲ್ತ್ಬಿಟ್ಟಿದ್ದೀವಿ ನಾವು. ಅದಕ್ಕೆ ಸಂಸ್ಕಾರ ಮಾಡೋದು, ಊರಿನ ಹೊಲಸನ್ನು ಮತ್ತೊಂದು ನಾವು ಮಾಡೋದೇ ಇಲ್ಲ. ನಾವೆಲ್ಲ ಪ್ರತಿಯೊಂದು ಊರಲ್ಲೂ ಇದು. ನೀವು ಯಾವುದೇ ಊರಿಗೆ ಹೋಗ್ರಿ, ಬೆಳೆದ ಊರುಗಳ ನೋಡಿದಾಗ ಅಲ್ಲೆಲ್ಲ ಹೊಲದ ನದಿಗೆ ಸೇರಿಸ್ಬಿಡೋದು. ಹೀಗಾಗಿ ನದಿಗಳು ಇವತ್ತು ನಮ್ಮ ಕರ್ನಾಟಕದ ಬಹುಸಂಖ್ಯಾತ ನದಿಗಳೆಲ್ಲ ಏನಾಗ್ಯಾವಪ್ಪ ಅಂದ್ರೆ ಆ ಊರಿನ ಘಟಕಗಳಾಗಿಬಿಟ್ಟಿದ್ದಾವಂತ. ಹೀಗಾಗಿ ಅಲ್ಲೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂಥ ಪರಿಸ್ಥಿತಿಗಳಿದ್ದಾವೆ. ಹೀಗಾಗಿ ಉತ್ತರ ಕರ್ನಾಟಕ ಅದು ಹೇಳೋದು ಅಲ್ಲಂಪ್ರಭು ಪಾಟೀಲ್ ಹೇಳುವಂಥದ್ದು ಭಾಳ ಸತ್ಯ ಅದು. ಯಾಕಪ್ಪ ಅಂತಂದ್ರೆ ನಾವು ನೋಡ್ತಾ ಇದ್ವಿ ಅದನ್ನು. ಅದೇ ಕಾಲಕ್ಕೆ ಈ ನೆಲೆಯಲ್ಲೆಲ್ಲ ಒಂದು ನಮ್ಮ ಇನ್ನೊಬ್ಬರು JDS ಶಾಸಕರು ನೇಮಿರಾಜ್ ನಾಯ್ಕ್ ಅನ್ನುವಂಥವ್ರು ಅವರಂತಂಥವ್ರು ಒಂದು ಮಾತು ಹೇಳ್ತಾ ಇದ್ದಾರೆ. ಏನಪ್ಪ ಅಂತಂದ್ರೆ ಉತ್ತರ ಕರ್ನಾಟಕ ಭಾಗದ ಎಲ್ಲ ನೀರಾವರಿ ಯೋಜನೆಗಳನ್ನು ಪೂರ್ಣಗೊಳಿಸಲು 2 ವರ್ಷಗಳ ಬಜೆಟ್ನಲ್ಲಿ ಒಟ್ಟು ಬಜೆಟ್ನ 50% ಹಣ ತೆಗೆದಿರಬೇಕು, 50% ಅಂತ ಅವ್ರು ಹೇಳ್ತಾ ಇದ್ದಾರೆ. ಹಾಗೆ ಇನ್ನೂ ಅನೇಕ ಸಲಹೆ ಸೂಚನೆ ಕೊಡ್ತಾ ಇದ್ದಾರೆ.